ತಂಗಿ ಎರಡು ದೇಹ ಒಂದೇ ಜೀವ. ನೋಡಿ ರಂಗಣ್ಣ, ಅಣ್ಣ ಮನೆಗೆ ಬಂದಿಲ್ಲ ಅಂತ ನಾವೆಲ್ಲ ಟೆನ್ಷನ್ ಇವ್ರ ಅಣ್ಣನ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತಾರೆ ಅಂತ. ಹೋಗಲಿ ಬಿಡಿ ಮಾನ್ಸಮ್ಮ, ಅವರ ನೋವು ಅವ್ರು ಹೇಳ್ಕೊತಾ ಇದ್ದಾರೆ. ನೋಡಿ, ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಹೀಗೆ ಒಬ್ಬರು ಕಚ್ಚಾಡಬೇಡಿ. ಒಟ್ಟಾಗಿ ಯಜಮಾನರನ್ನು ಹುಡುಕೋ ಪ್ರಯತ್ನ ಪಡಿ. ಕೊನೆ ಪಕ್ಷ ಅವ್ರು ಬರೋವರೆಗಾದರೂ ಸಮಾಧಾನದಿಂದಿರಿ. ನೋಡಿ, ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಿಜ ಕುಂತ, ಸೋಮೇಗೌಡರು ಊರ್ಲಿ ಕಾಣ್ತಾ ಇಲ್ಲ ಅನ್ನೋದು ನಿಜ. ಊರಿನ ಜನನೂ ಅದೇನೇ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಅವ್ರು ಆಡ್ತಾ ಇರೋ ನಾಟಕ. ಹೇಗಾದ್ರೂ ಮಾಡಿ ನಮ್ಮನ್ನ ಈ ಊರಿಂದ ಹೊರಗಾಕ್ಬೇಕು ಅಂತ ಉಪಾಯ ಮಾಡ್ತಾ ಇದ್ದಾರೆ. ನಾವು ಅದ್ಯಾವುದಕ್ಕೂ ಹೆದರೋದು ಬೇಡ. ಅಂದ್ರೆ ಸೋಮೇಗೌಡರು ಅಪ್ಪ ಅವ್ರು ಎಲ್ಲಾದ್ರೂ ಹೋಗ್ಲಿ, ಅವ್ರ ಹೆಸರನ್ನ ಈ ಮನೇಲಿ ಎತ್ತೋದು ಬೇಡ. ಅವ್ರ ಹೆಸರು ಹೇಳಿದ್ರು ಇಲ್ದೇ ಇರೋ ತೊಂದರೆ ಬಂದು ನಮ್ಗೆ ಒಕ್ಕರಿಸ್ಕೊಳ್ಳುತ್ತೆ. ಯಜಮಾನರು ರಾತ್ರಿ ಬಂದೇ ಬರ್ತಾರೆ ಅಂತ ಎಲ್ಲರೂ ನಿದ್ದೆ ಮಾಡದೆ ಕಾದಿದ್ದೇ ಬಂತು. ಆದರೆ ಅವ್ರು ಬರಲೇ ಇಲ್ಲ. ಸುಮತಿ ಅಮ್ಮ, ಮಾನ್ಸಮ್ಮ, ಏನು ಮಾಡೋದು ಈಗ?